ಸುಂದರ ದೈತ್ಯನ ಬಂದಿ ಭಾಗ 9. ನಿನ್ನನ್ನು ರಕ್ಷಿಸಲು ಯಾವ ನಾಯಿಯೂ ಬರುವುದಿಲ್ಲ. ಮೊದಲು ನಾನು ನಿನ್ನ ಮಗುವಿಗೆ ಜನ್ಮ ನೀಡಿದ ನಂತರ ನಿನ್ನನ್ನು ನಿನ್ನ ಪಾಡಿಗೆ ಕಳಿಸಿಕೊಡ್ಬೋದು ಅಂತ ಅಂದ್ಕೊಬಿಟ್ಟಿದ್ದೆ. ಆದರೆ ಈಗ ಹೇಳ್ತಾ ಇದ್ದೀನಿ ಕೇಳು. ನಿನ್ನನ್ನು ಬದುಕಿನುದ್ದಕ್ಕೂ ನನ್ನ ಗುಲಾಮಳನ್ನಾಗಿ ಮಾಡಿಕೊಂಡು ನಿನ್ನನ್ನು ಇಲ್ಲೇ ಇಟ್ಕೋಬೇಕು. ಈ ಮದುವೆ ನಡೆದರೂ ನೀನು ಎಂದಿಗೂ ನನ್ನ ವಧುವಾಗಲು, ಈ ಮನೆಯ ಮಹಾರಾಣಿಯೋ ನನ್ನ ಹೆಂಡತಿಯೋ ಆಗೋಕ್ಕೆ ಸಾಧ್ಯವೇ ಇಲ್ಲ. ನೀನು ಸಾಯುವವರೆಗೂ ನನ್ನ ಸೇವಕಿಯಾಗಿ ಇರಬೇಕು. ನಿನ್ನ ಬದುಕಿನಲ್ಲಿ ನೀನು ಎಂದೂ ಸುಖವನ್ನು ಅನುಭವಿಸಬಾರ್ದು ಎಂದು ಗರ್ಜಿಸುತ್ತಾ ವಿಕ್ರಮ್ ಅವಳ ದವಡೆಗೆ ತನ್ನ ಉಗುರುಗಳನ್ನು ಬಲವಾಗಿ ಒತ್ತಿ ಹಿಡಿತಾನೆ. ಅವಳು ಅವನ ಕೈಯನ್ನು ಬಿಡಿಸಿಕೊಳ್ಳಲು ಬಹಳ ಪ್ರಯತ್ನಿಸಿದಾಗ ಅವನು ಅವಳ ದವಡೆಯನ್ನು ಇನ್ನಷ್ಟು ಜೋರಾಗಿ ಎಸೆಯುತ್ತಾನೆ. ನಾನೇ ನಿನ್ನನ್ನು ಹೋಗು ಎಂದು ಬಿಡುವವರೆಗೂ ನೀನು ನನ್ನನ್ನು ಬಿಟ್ಟು ಕದಲುವಂತಿಲ್ಲ. ನಿನಗೆ ನನ್ನಿಂದ ಮಗುವಾದರೆ ಅದನ್ನು ನನ್ನ ಅಜ್ಜಿಯ ಬಳಿ ಹೇಗೆ ಹೇಳುವುದು ಎಂದು ನಾನು ಯೋಚಿಸಿದ್ದೆ. ಆದರೆ ನನ್ನ ಮಾಯ ನನಗೆ ಆ ತೊಂದರೆಯನ್ನೇ ಕೊಡಲಿಲ್ಲ. ಈಗ ನೋಡು, ಅವಳೇ ನಿಂತು ನಮ್ಮ ಮದುವೆ ಮಾಡ್ತಾಳೆ. ನಮಗೆ ಹುಟ್ಟುವ ಮಗುವನ್ನು ಅವಳು ಎಷ್ಟೊಂದು ಪ್ರೀತಿಸ್ತಾಳೋ ಏನೋ. ಅವಳು ಎಷ್ಟು ಮುಗ್ಧೆ ಎಂದು ಮಧುರ ಸ್ವಭಾವದವಳು ಎಂದು ಅವನು ನಕ್ಕಿದ್ದ. ಅವನ ಮಾತುಗಳಿಗೆ ಮೇಘನ ಹೆದರಿಕೆಯಿಂದ ಉಬ್ಬರಿಸಿದ್ಲು. ಅವರು ಎಂತಹ ಒಳ್ಳೆಯವರು, ಅದಕ್ಕಾಗಿಯೇ ನಿನ್ನಂತಹ ಒಬ್ಬ ಕೆಲಸದವಳಿಗೂ ಕಷ್ಟ ಕೊಡಬಾರದು ಎಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅವರು ತುಳಿಯುತ್ತಿರುವ ದಾರಿ ತಪ್ಪಿರಬಹುದು, ಆದರೆ ಅವರ ಉದ್ದೇಶ ತಪ್ಪಲ್ಲ. ಅವರು ಮಾಡಿದ ಏಕೈಕ ತಪ್ಪು ಎಂದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಮದುವೆ ಮಾಡಿಸಲು ಹೊರಟಿರುವುದು. ಆದರೆ ನೀನು ಮಾತ್ರ ಮಹಾದ್ರೋಹಿ. ನಿನ್ನ ಅಜ್ಜಿಗೆ ನಿನ್ನ ಮೇಲೆ ಅತೀವ ಪ್ರೀತಿ ಇದೆ, ಆದರೆ ನೀನು ಅವರ ಮೇಲೆಯೇ ದಯೆ ತೋರಿಸುತ್ತಿಲ್ಲ. ನೀನು ಅವರಿಗೆ ಮೋಸ ಮಾಡ್ತಿದ್ದೀಯ. ಅವರಿಗೆ ನಿನ್ನ ಅಸಲಿ ಬಣ್ಣ ತಿಳಿದಿದ್ದರೆ ನಿನ್ನ ಮುಖದ ಮೇಲೆ ಉಗುಳುತ್ತಿದ್ರು ಎಂದು ಅವಳು ಆಕ್ರೋಶದಿಂದ ಹೇಳಿದ್ಳು. ತಕ್ಷಣ ಆ ಉಗುಳು ಅನ್ನೋ ಪದ ಕೇಳ್ತಿದ್ದಾಗೆ ಅವನು ಅವಳ ಕೆನ್ನೆಗೆ ಬಾರಿಸಿ, ಎಷ್ಟು ಉದ್ದವಾಗಿ ನಾಲಿಗೆ ನಿಂದು, ನನ್ನ ಅಜ್ಜಿಯೇ ನನ್ನ ಪ್ರಾಣ, ಅವಳಿಗಾಗಿ ನಾನು ಏನನ್ನ ಮಾಡ್ತೀನಿ ಎಂದನು. ನಾನು ಅವಳನ್ನು ಎಂದಿಗೂ ನನ್ನಿಂದ ದೂರವಾಗಲು ಬಿಡೋದೇ ಇಲ್ಲ. ಅವಳನ್ನು ಮದುವೆಯಾಗಲು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಎಂಬುದು ನನಗೆ ಮಾತ್ರ ಗೊತ್ತು. ಅಷ್ಟು ಬೇಗ ಅವಳನ್ನು ನಾನು ಕೈ ಬಿಡುತ್ತೇನೆ? ಅವಳಿಗೆ ಇಲ್ಲಿಯವರೆಗೆ ನನ್ನ ಬಗ್ಗೆ ಏನೂ ತಿಳಿದಿಲ್ಲ, ಇನ್ನು ಮುಂದೆಯೂ ತಿಳಿಯಬಾರದು. ನೀನೇನಾದರೂ ಬಾಯ್ಬಿಟ್ರೆ ನಿನ್ನ ತಾಯಿ ನೇರವಾಗಿ ಪರಲೋಕಕ್ಕೆ ಸೇರ್ತಾರೆ. ಹುಷಾರ್ ಎಂದು ವಿಕ್ರಮ್ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾನೆ. ನೀನು ಅತಿ ಕೆಟ್ಟ ಮನುಷ್ಯ. ನನ್ನ ತಾಯಿಯ ಪರಿಸ್ಥಿತಿಯನ್ನು ಬಳಸಿಕೊಂಡು ನನ್ನನ್ನು ಹೀಗೆ ಮಾಡ್ತಿದೀಯಾ? ನೀನು ನನ್ನನ್ನು ಎದುರಿಸಿ ಬ್ಲ್ಯಾಕ್ಮೇಲ್ ಮಾಡುವ ಮೂಲಕ ನಾನು ಹೇಳಿದ್ದನ್ನೆಲ್ಲ ಕೇಳುವಂತೆ ಮಾಡ್ತಾ ಇದೀಯ. ನೀನು ಮನುಷ್ಯನಲ್ಲ, ನಿಜವಾಗಿಯೂ ಒಂದು ಮೃಗ, ಮೃಗಕ್ಕಿಂತ ಕೀಳು ಎಂದು ಮೇಘನ ಹೀಯಾಳಿಸಿದ್ಲು. ಓಹೋ ಹೌದಾ, ನಾನು ಮೃಗವೇ? ಈ ಮೃಗ ಏನೆಲ್ಲ ಮಾಡಬಲ್ಲದು ಎಂದು ತೋರಿಸಲೇ ಎಂದು ಹೇಳುತ್ತಾ ಒಂದು ಆಸೆಯಿಂದ ಮೃಗವು ಅವಳ ಸೊಂಟವನ್ನು ಸವರುತ್ತಾ ಅವಳ ಕೆನ್ನೆಯನ್ನು ತನ್ನ ಅಂಗೈಯಿಂದ ನೇವರಿಸಿತ್ತು. ಅವನ ಸ್ಪರ್ಶ ಅವಳಿಗೆ ಅಸಹ್ಯ ಹುಟ್ಟಿಸಿತ್ತು. ಆದರೆ ಮೃಗ ಎಂದು ಹೇಳಬೇಡ, ನೀನು ತುಂಬ ಸುಂದರವಾಗಿದ್ದೀಯ ಎಂದು ಹೇಳುತ್ತಾ ಅವನು ಅವಳ ತುಟಿಗಳ ಕೆಳಭಾಗಕ್ಕೆ ಮುತ್ತಿಕ್ಕಲು ಹೋದ. ಮೇಘನ ಅಸಹ್ಯದಿಂದ ಅವನನ್ನು ದೂರ ತಳ್ಳಿದ್ಲು ಮತ್ತು ಅಳುತ್ತಾ ಅವನು ಮುತ್ತಿಟ್ಟ ಜಾಗವನ್ನು ಜೋರಾಗಿ ಉಜ್ಜಿಕೊಂಡ್ಳು. ಅವಳ ಈ ವರ್ತನೆಯಿಂದ ಕೋಪಗೊಂಡು ಅವನು ಅವಳ ಕೂದಲನ್ನು ಹಿಡಿದು ಎಳೆದಿದ್ದ. ಏನು, ಅಯ್ಯೋ, ನಾನು ಮೊದಲ ಬಾರಿಗೆ ಮುತ್ತಿಟ್ಟಿರುವಂತೆ ನಟಿಸ್ತಾ ಇದೀಯಾ? ನಾನು ಮುತ್ತಿಟ್ಟರೆ ಅದನ್ನು ಹೊರಿಸಿಕೊಳ್ಳಲು ಅಷ್ಟೊಂದು ನಾಟಕವೇ ಎಂದು ಕಿರ್ಚಿದ್ದ. ನಿನ್ನನ್ನು ಮುಟ್ಟಿದರೆ ಯಾವುದೋ ಅಸಹ್ಯವಾದ ಕೀಟ ನನ್ನ ಮೇಲೆ ಹರಿದಾಡುವಂತೆ ಭಾಸವಾಗುತ್ತೆ ಎಂದು ಮೇಘನ ಹೇಳಿದ್ಲು. ರೊಚ್ಚಿಗಿದ್ದ ವಿಕ್ರಮ್ ಅವಳನ್ನು ಕಾಲಿನಿಂದ ಒದ್ದನು. ಪಾಪ, ಅವಳ ದೇಹದ ಮೇಲೆ ಈಗಾಗಲೇ ಸಾಕಷ್ಟು ಗಾಯಗಳು, ನೋವು ಉಳಿದ್ವು. ಆ ಏಟಿಗೆ ಅವಳು ಕೆಳಗೆ ಬಿದ್ಲು. ಅವಳ ಹೊಟ್ಟೆಯಲ್ಲಿ ತೀವ್ರವಾದ ನೋವನ್ನು ಕಾಣಿಸಿಕೊಳ್ತು. ಅವಳು ನೋವಿನಿಂದ ಅಮ್ಮ ಎಂದು ಕಿರುಚಿದ್ಲು. ಅವನು ತನ್ನ ಬಿಸಿಯಾದ ಪಾದದಿಂದ ನೆಲದ ಮೇಲೆ ಬಿದ್ದಿದ್ದ ಅವಳ ಕೈಯನ್ನು ತುಳಿದು, ನೀನು ನನ್ನ ಭಿಕ್ಷೆಯ ಮೇಲೆ ಬದುಕುತ್ತಿರುವ ದರಿದ್ರ ಸೇವಕಿ. ನನ್ನ ಸ್ಪರ್ಶ ನಿನಗೆ ಅಸಹ್ಯವೇ? ನಾನು ನಿನ್ನ ಮುಟ್ಟಲಿ ಎಂದು ಆತುರಿಯುತ್ತಾ ನೀನು ಅಲ್ಲೇ ಬಿದ್ದಿರಬೇಕು ಎಂದು ನಾನು ಬಯಸ್ತೇನೆ. ಅಷ್ಟೇ ಅಲ್ಲ, ನಿನಗೆ ಉಳಿದಿರುವುದು ಕೇವಲ ಈ ದೇಹ ಮಾತ್ರ. ನಿನ್ನ ಈ ದೇಹವನ್ನೇ ನಾನು ಈಗ ಎಲ್ಲೆಡೆ ಬಳಸ್ಕೊಳ್ತಾ ಇದ್ದೇನೆ ಎಂದು ವಿಕ್ರಮ್ ವಿಕೃತವಾಗಿ ಹೇಳ್ದ. ಆ ಮಾತುಗಳನ್ನು ಕೇಳುವುದೇ ಅಸಹ್ಯಕರವಾಗಿತ್ತು. ಅದಕ್ಕೆ ನನ್ನ ದೇಹವನ್ನು ದ್ವೇಷಿಸ್ತೇನೆ. ನೀವು ಮುಟ್ಟಿದ ಈ ದೇಹವು ಬೆಂಕಿಯಲ್ಲಿ ಉರಿದು ಸಾಯುತ್ತಿರುವಂತೆ ಭಾಸವಾಗ್ತಿದೆ. ಆದರೆ ಅಸಹನೀಯ ಪರಿಸ್ಥಿತಿಗೆ ಸಿಲುಕಿದ್ದೇನೆ. ನನ್ನ ಅಸಹಾಯಕತೆಯನ್ನು ನೀನು ಅತಿರೇಕವಾಗಿ ಬಳಸ್ಕೊಳ್ತಾ ಇದೀಯಾ? ಇಲ್ಲ, ನಾನು ನಿನ್ನನ್ನು ಎಂದಿಗೂ ನನ್ನ ಹತ್ತಿರಕ್ಕೆ ಬರೋಕೆ ಬಿಡೋದಿಲ್ಲ. ನೀನು ಬಲವಂತವಾಗಿ ನನ್ನ ದೇಹವನ್ನು ಮುಟ್ಟಬಹುದು, ಆದರೆ ನನ್ನ ಜೀವನ ಎಂದಿಗೂ ನಿನಗೆ ಸೇರುವುದಿಲ್ಲ. ಅದು ನನಗೆ ಮಾತ್ರ ಸೇರಿದ್ದು ಎಂದು ಅವಳು ದೃಢವಾಗಿ ಹೇಳಿದ್ಳು. ಅವಳ ಮಾತನ್ನು ಕೇಳಿ ಅವನ ಮುಖ ಗಂಟಾಕಿತ್ತು. ಅವಳ ಸವಾಲು ಅವನಲ್ಲಿ ಕೋಪ ಮತ್ತು ಆತಂಕ ಎರಡನ್ನೂ ಉಂಟು ಮಾಡಿತ್ತು. ಹೇ, ಯಾರ ಬಗ್ಗೆ ಮಾತಾಡ್ತಿದೀಯ ನೀನು?
ಎಂದು ಕೇಳಿದ್ದನು. ನಾನು ಯಾರ ಹೆಸರನ್ನೂ ಹೇಳುವುದಿಲ್ಲ, ಆದರೆ ನನಗಾಗಿ ಒಬ್ಬ ರಕ್ಷಕ ಖಂಡಿತವಾಗಿಯೂ ಬರ್ತಾನೆ. ಅವನು ನನ್ನನ್ನು ಹುಡುಕುತ್ತಾ ಬರುತ್ತಿದ್ದಾನೆ ಎಂದು ನನ್ನ ಮನಸ್ಸು ಖಂಡಿತವಾಗಿಯೂ ಹೇಳ್ತಿದೆ. ಅವನು ಬಂದೇ ಬರುವನು, ಆತ ಬಂದಾಗ ನಿನ್ನ ನಾಶ ಖಚಿತ ಎಂದು ಮೇಘನ ಶಪಿಸಿದ್ಲು. ಅದನ್ನು ಕೇಳಿದ ವಿಕ್ರಮ್ಗೆ ಆದಿತ್ಯನ ಮುಖ ಅನ್ನೋದು ತಕ್ಷಣ ಮುಂದೆ ಬಂದು ನೆನಪಾಗೋಯ್ತು. ಕೋಪದಲ್ಲಿ ನೆಲದ ಮೇಲೆ ಬಿದ್ದಿದ್ದ ಅವಳನ್ನು ಮತ್ತೆ ಒದೆಯಲು ಹೋದಾಗ ಹಿಂದಿನಿಂದ ಮಾಯಾಳ ಧ್ವನಿ ವಿಕ್ರಮ್ ಎಂದು ಜೋರಾಗಿ ಕೇಳಿಸ್ತು. ಒಂದು ಕ್ಷಣ ವಿಕ್ರಮ್ನ ಜೀವವೇ ನಿಂತ ಹಾಗಾಯಿತು. ಯಾರಿರಬಹುದು ಅಂತ ಒಮ್ಮೆ ಹಿಂದೆ ತಿರುಗಿ ನೋಡುತ್ತಿದ್ದಾನೆ. ನೋಡಿದ್ರೆ ಮಾಯಾ. ಈ ಮಾಯಾಳನ್ನ ಹೇಗೆ ಎದುರಿಸೋದು ಅನ್ನೋದೇ ಅವನಿಗೆ ದೊಡ್ಡ ಚಿಂತೆ. ಮಾಯಾ ಅವರಿಬ್ಬರ ಹತ್ತಿರ ಬಂದು ಮೇಘನಾಳನ್ನ ನೋಡುತ್ತಾ, ವಿಕ್ರಮ್, ನೀನ್ ಯಾಕೆ ಅವಳನ್ನ ಒದೆಯಲು ಹೋಗ್ತಿದೀಯಾ? ಅವಳ್ಯಾಕೆ ಹೀಗೆ ಕೆಳಗೆ ಬಿದ್ದಿದ್ದಾಳೆ ಎಂದು ಕೋಪದಿಂದ ಕೇಳಿದ್ಲು. ಈ ಮಾತನ್ನ ಕೇಳಿ ವಿಕ್ರಮ್ ಒಳಗೆ ನಡುಗಿದ್ರೂ ಹೊರಗೆ ನಟನೆಯ ನಗು ಬೀರುತ್ತಾ, ನೀನೇನ್ ಮಾತಾಡ್ತಿದೀಯ ಮಾಯಾ? ನಾನ್ ಯಾವಾಗ ಅವಳನ್ನು ಹೋದೆ ಎಂದು ಮರುಪ್ರಶ್ನೆ ಮಾಡಿದ್ದ. ಈಗ ತಾನೇ ನಾನು ಬಂದಾಗ ನೋಡಿದ್ನಲ್ಲ, ನಿನಗೆ ಅವಳನ್ನು ಒದೆಯಲು ಮನಸ್ಸು ಹೇಗೆ ಬರುತ್ತದೆ? ಮಾಯಾ ಕೇಳಿದ್ಲು. ಈ ಮಾಯಾ, ನಿನಗೇನಾದರೂ ಹುಚ್ಚು ಹಿಡಿದಿದೆಯೇ? ನಾನು ಅವಳನ್ನು ಯಾಕೆ ಒದೆಯಲಿ? ನಾನು ಅವಳನ್ನು ಒದೆಯುವ ಅಗತ್ಯವೇನಿದೆ? ನನ್ನ ಕಾಲಿಗೆ ಯಾವುದೋ ಒಂದು ಕ್ರಿಮಿ ತಗುಲಿದಂತೆ ಭಾಸವಾಯಿತು, ಹಾಗಾಗಿ ಕಾಲು ಕೊಡುವಲು ಮೇಲೆ ಕೆಳಗೆ ಹಾರಿದೆ ಅಷ್ಟೇ ಎಂದು ಸುಳ್ಳು ಹೇಳಿದ. ಹಾಗಿದ್ರೆ ಅವಳು ನಿನ್ನ ಪಾದಗಳ ಬಳಿ ಯಾಕೆ ಮಲಗಿದ್ದಾಳೆ? ನಿಜ ಹೇಳು ವಿಕ್ರಮ್, ನೀನು ಏನು ಮಾಡ್ತಿದ್ಯಾ? ಅವಳನ್ನು ಮತ್ತೆ ನೋಯಿಸಲು ಪ್ರಯತ್ನ ಮಾಡ್ತಿದೀಯಾ ಎಂದು ಮಾಯಾ ರೇಗಿದ್ಲು. ಮಾಯಾ ತನ್ನ ಮೇಲೆ ಕೋಪಗೊಂಡದ್ದು ವಿಕ್ರಮ್ಗೆ ಮೇಘನಾಳ ಮೇಲಿನ ದ್ವೇಷವನ್ನು ಇನ್ನಷ್ಟು ಹೆಚ್ಚಿಸಿತು. ಮಾಯಾ, ನೀನು ಏನು ಮಾತಾಡ್ತಿದ್ಯಾ? ಅವಳು ಇಲ್ಲಿ ಕುಳಿತು ದೇವರಿಗೆ ನಮಸ್ಕರಿಸ್ತಿದ್ಲು. ನಾನು ಈಗಷ್ಟೇ ಇಲ್ಲಿಗೆ ಬಂದೆ. ನಿನಗೆ ಏನೋ ತಪ್ಪು ಕಲ್ಪನೆ ಆಗಿದೆ. ನಾನು ಅವಳಿಗೆ ಏನು ಮಾಡುವುದಿಲ್ಲ, ದಯವಿಟ್ಟು ನನ್ನನ್ನು ನಂಬು ಎಂದು ನಾಟಕವಾಡೋಕ್ಕೆ ಶುರು ಮಾಡಿಕೊಂಡೇ ಬಿಟ್ಟ. ಹೇಳು ಮೇಘನಾ, ಇವನು ನಿನಗೆ ಮತ್ತೆ ಏನಾದರೂ ತೊಂದರೆ ಕೊಟ್ಟೆ ಎಂದು ಮಾಯಾ ಕೇಳಿದ್ಲು. ಮೇಘನಾ ತಕ್ಷಣ ವಿಕ್ರಮ್ ಕಡೆ ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಸತ್ಯ ಹೇಳಿದರೆ ನಿನ್ನ ತಾಯಿಯನ್ನು ಜೀವಂತವಾಗಿ ಬಿಡೋದಿಲ್ಲ ಎಂದು ಬೆದರಿಕೆ ಇತ್ತು. ಇದರಿಂದ ಮೇಘನಾ ಭಯಭೀತಳಾದ್ಲು. ಇಲ್ಲ ಮಾಯಾ, ಏನೂ ಇಲ್ಲ, ಸುಮ್ಮನೆ ನಾನು ಏನೋ ಅಸಂಬದ್ಧವಾಗಿ ಮಾತಾಡ್ತಿದ್ದೆ ಅಷ್ಟೇ ಎಂದ್ಲು ಮೇಘನಾ. ಮಾಯಾ, ನಿನಗೆ ಈಗಲಾದರೂ ಸಂತೋಷವಾಯಿತೆ? ನಾನು ಅಷ್ಟು ಕ್ರೂರಿಯೇ? ನಾನು ನಿನಗೆ ಯಾವತ್ತಾದರೂ ನೋವುಂಟು ಮಾಡಿದ್ದೇನೆ? ಅರಿಯದೆ ಯಾವುದೋ ತಪ್ಪು ನಡೆದಿದ್ದರೆ ಅದನ್ನು ಹಿಡಿದು ನನ್ನನ್ನು ಹೀಗೆ ಹೀಯಾಳಿಸ್ತಾನೆ ಇರ್ತೀಯಾ? ನನ್ನನ್ನು ಹೀಗೆ ನಿಂದಿಸುತ್ತಿರುವುದಕ್ಕೆ ನನಗೆ ತುಂಬ ಬೇಸರವಾಗ್ತಿದೆ ಎಂದು ವಿಕ್ರಮ್ ಕೋಪಗೊಂಡಂತೆ ನಟಿಸಿ ಅಲ್ಲಿಂದ ವೇಗವಾಗಿ ಹೊರಟು ಹೋಗ್ತಾನೆ. ಆ ಅವಸರದಲ್ಲಿ ಅವನ ಪ್ಯಾಂಟ್ ಜೇಬಿನಲ್ಲಿದ್ದ ಫೋನ್ ಕೆಳಗೆ ಬಿದ್ದಿತ್ತು. ಮಾಯಾ ಕೂಡ, ವಿಕ್ರಮ್, ಬೇಜಾರು ಮಾಡ್ಕೊಳ್ಬೇಡ, ಪ್ಲೀಸ್ ನಿಲ್ಲು. ವಿಕ್ರಮ್ ಪ್ಲೀಸ್ ಎಂದು ಅವನನ್ನು ಸಮಾಧಾನ ಪಡಿಸಲು ಅವನ ಹಿಂದೆಯೇ ಓಡ್ತಾ ಇದ್ದಾಳೆ. ಅವರು ಹೋಗುವುದನ್ನೇ ನೋಡಿ ಮೇಘನ ಮುರುಗನ ವಿಗ್ರಹದ ಕಡೆ ತಿರುಗಿ, ಪಳನಿಯ ಮುರುಗನೇ, ಇವನೇನು ಹೀಗೆ ವರ್ತಿಸ್ತಿದ್ದಾನೆ? ಓ ದೇವರೇ, ಮಾಯಾ ಎಷ್ಟು ಒಳ್ಳೆಯವಳು, ಅವರನ್ನು ಹೊಸ ಮೋಸದ ಜಾಲಕ್ಕೆ ಸಿಲುಕಿಸ್ತಾ ಇದ್ದಾರೆ. ಈ ಮನುಷ್ಯನಿಗೆ ಮನಸ್ಸೇ ಇಲ್ಲವೇ? ಈ ಸಮಸ್ಯೆಗೆ ನೀನೇ ಏನಾದರೂ ಒಂದು ಒಳ್ಳೆಯ ಪರಿಹಾರವನ್ನು ತೋರಬೇಕು ಅಂತ ಹೇಳುತ್ತಾ ದೇವರ ಪಾದಗಳ ಮೇಲೆ ತಲೆ ಇಟ್ಟು ಮಲಗಿದ್ಲು. ಇತ್ತ ವಿಕ್ರಮ್ ಕೋಪಗೊಂಡಂತೆ ನಟಿಸುತ್ತಾ ಕೋಣೆಗೆ ಬಂದಿದ್ದ. ಮಾಯಾ ಅವನ ಬೆನ್ನ ಹಿಂದೆಯೇ ಬಂದು, ಈಗ ಯಾಕೆ ಕೋಪ ಮಾಡ್ಕೊಂಡಿದ್ದೀಯಾ ಮಗು ಎಂದು ಅವನ ಗಲ್ಲವನ್ನು ಹಿಡಿದು ಕೇಳಿದ್ಲು. ಮತ್ತೇನಮ್ಮ, ಅವಳಿಗಾಗಿ ನೀನು ನನ್ನನ್ನು ಬೈತಾ ಇದೀಯಾ? ನಾನು ಯಾವುದೋ ಒಂದು ಕೆಟ್ಟ ಮನುಷ್ಯ ಎನ್ನುವಂತೆ ಮಾತಾಡ್ತಿದ್ಯಾ? ನನಗೆ ಬೇಜಾರಾಗೋದಿಲ್ವೇ ಅಂತ ಹೇಳ್ದ. ಕ್ಷಮಿಸು ವಿಕ್ರಮ್, ನಿನಗೆ ನೋವುಂಟು ಮಾಡುವ ಉದ್ದೇಶ ನನಗಿರಲಿಲ್ಲ. ಆದರೆ ನೀನು ಅವಳನ್ನು ನೋಡುವ ರೀತಿ ಮತ್ತು ವರ್ತಿಸುವ ರೀತಿ ಖಂಡಿತ ಸರಿ ಅನ್ನಿಸ್ತಾ ಇರಲಿಲ್ಲ ನನಗೆ. ಬಿಕಾಸ್ ಅವಳು ಅಂತೂ ಹೆಣ್ಣು ಮಗಳಾಗಿದ್ದಾಳೆ ಮತ್ತು ನಿನ್ನನ್ನು ಮದುವೆ ಆಗಬೇಕು ಅವಳು. ವಿಕ್ರಮ್, ಅವಳದೇನು ತಪ್ಪಿಲ್ಲ. ಅವಳು ಈಗಾಗಲೇ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾಳೆ. ನಾನು ಅವಳನ್ನು ಈಗಷ್ಟೇ ಸಮಾಧಾನ ಪಡಿಸಿದ್ದೇನೆ. ಅವಳು ನೆಮ್ಮದಿಯಿಂದ ಇರಲಿ ಎಂದು ಮಾಯಾ ತನ್ನ ಉದಾತ್ತ ಮನಸ್ಸಿನಿಂದ ಹೇಳಿದ್ಲು. ನಾನು ಇರುವವರೆಗೂ ಅವಳಿಗೆ ನೆಮ್ಮದಿ ಸಿಗದು ಬಿಡೋದಿಲ್ಲ. ಅವಳನ್ನು ನಾನು ಸುಲಭವಾಗಿ ಹೋಗಲು ಬಿಡುವುದಿಲ್ಲ ಎಂದು ವಿಕ್ರಮ್ ತನ್ನಷ್ಟಕ್ಕೆ ತಾನೇ ಯೋಚಿಸ್ತಾ ಇದ್ದಾನೆ. ಸರಿ, ಈಗ ನನ್ನನ್ನು ಬೈಯುವುದನ್ನು ನಿಲ್ಲಿಸು. ನಿನಗೆ ಈಗ ಒಂದು ಶಿಕ್ಷೆ ಇದೆ ಎಂದು ಹೇಳುತ್ತಾ ಅವನು ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಅವಳು ಅವನ ಅಪ್ಪುಗೆಯಲ್ಲಿ ಬಂದಿಯಾದ್ಲು. ಅವನ ಹೆಗಲ ಮೇಲೆ ಕೈ ಹಾಕಿದ್ಲು. ಅಂತಹ ಶಿಕ್ಷೆ ಏನು ಮಹಾಶಯರೇ ಎಂದು ಅವಳು ಅವನ ಎದೆಯ ಮೇಲೆ ಬೆರಳು ಆಡಿಸುತ್ತಾ ಕೇಳಿದ್ಲು. ಅವನು ಅವಳ ತುಟಿಗಳ ತನ್ನ ಬೆರಳುಗಳಿಂದ ಸ್ಪರ್ಶಿಸಿ, ಈ ಸುಂದರವಾದ ತುಟಿಗಳು ನನಗೆ ಅಮಲೇರಿಸ್ತಾ ಇವೆ, ನನಗೆ ಒಂದು ಮುತ್ತು ಕೊಡು ಅಂತ ಕೇಳಿದ್ದ.
ಅವಳು ಮುಗುಳ್ನಗುತ್ತಾ ಅವನ ತುಟಿಗಳಿಗೆ ತನ್ನ ತುಟಿಗಳನ್ನು ಒತ್ತಿ ಚುಂಬಿಸೋಕೆ ಪ್ರಾರಂಭಿಸಿದಳು. ಅವಳ ಜೀವನದಲ್ಲಿ ಮಹತ್ತರವಾದ ಸಾಧನೆ ಎಂದರೆ ಆತನ ಜೊತೆ ಅವಳು ಸಂಸಾರ ಮಾಡ್ತಾ ಇರೋದು. ಇಬ್ಬರು ಆ ಕ್ಷಣದಲ್ಲಿ ಒಂದಾದರೂ. ಅವನು ಅವಳನ್ನು ಚುಂಬಿಸುತ್ತಿದ್ದಂತೆ ಅವನ ಕೈಗಳು ಅವಳ ದೇಹದ ಮೇಲೆ ಸಂಚರಿಸಿದವು. ಅವಳು ಅವನನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡ್ಳು. ಇಬ್ಬರಲ್ಲೂ ಒಂದು ಹಾಸಿಗೆ ಉಷ್ಣತೆ ಹೆಚ್ಚಾಯಿತು. ಅವನು ಅವಳನ್ನು ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸ್ತಾ ಸರಸವಾಡತೊಡಗಿದ್ರು. ಮೇಘನಾಳ ಜೊತೆ ಕ್ರೂರಿಯಂತೆ ವರ್ತಿಸ್ತಿದ್ದಂತಹ ಈ ವ್ಯಕ್ತಿ ಮಾಯಾಳ ಜೊತೆ ಈ ಪರಿ ನಟಿಸ್ತಾ ಇರೋದು, ಈ ಪರಿ ಪ್ರೀತಿ ತೋರಿಸ್ತಾ ಇರೋದು ಅವನ ಅಸಲಿ ಮುಖವಾಗಿತ್ತೆ. ಇತ್ತ ಉದ್ಯಮಿಯ ಕೂಟ ಮುಗಿಸಿ ಮನೆಗೆ ಬಂದಿದ್ದಂತಹ ಎಡಿ ಮೀನ್ಸ್ ಆದಿತ್ಯ ತನ್ನ ಮೇಘನಾಳ ನೆನಪಿನಲ್ಲಿ ಅವಳನ್ನು ಕೂಡಲೇ ನೋಡಬೇಕು ಅಂತ ಬಹಳವಾಗಿ ಹಂಬಲಿಸ್ತಿದ್ದ. ಹಾಗಾಗಿ ಅವನು ವಿಕ್ರಮ್ಗೆ ವಿಡಿಯೋ ಕಾಲನ್ನು ಮಾಡಿದ್ದನು. ಮುರುಗನ ಪಾದಗಳ ಬಳಿ ಮಲಗಿದ್ದ ಮೇಘನ ಫೋನ್ ರಿಂಗ್ ಆಗುವ ಶಬ್ದವನ್ನು ಕೇಳಿ ಎದ್ದು ಸುತ್ತಲೂ ನೋಡ್ತಾ ಇದ್ದಾಳೆ. ಅಲ್ಲಿ ಬಿದ್ದಿದ್ದ ಫೋನ್ ನೋಡಿ ಅದನ್ನು ಕೈಗೆತ್ಕೊಂಡಾಗ ಅದು ವಿಕ್ರಮ್ನ ಫೋನ್ ಎಂದು ಅವಳಿಗೆ ಅರಿವಾಯಿತು. ಕರೆ ಬರುತ್ತಲೇ ಇತ್ತು. ಅವಳು ಅದನ್ನು ಸ್ವೀಕರಿಸಬೇಕು ಬೇಡವೋ ಎಂದು ಗೊಂದಲಕ್ಕೆ ಒಳಗಾದ್ಲು. ಆದರೆ ಅಂತಿಮವಾಗಿ ಕರೆ ಸ್ವೀಕರಿಸಲು ನಿರ್ಧರಿಸಿದ್ಲು. ಆ ಮನಸ್ಥಿತಿ ಯಾಕೆ ಬಂತು ಅಂತ ಅವಳಿಗೂ ಗೊತ್ತಿಲ್ಲ. ಮುರುಗನ ಪಾದದ ಬಳಿ ಮಲಗಿದ್ದ ಮೇಘನ ಎದ್ದು ನಿಂತು ಫೋನ್ ರಿಂಗ್ ಆಗ್ತಿದ್ದ ದಿಕ್ಕಿನತ್ತ ನಡೆದ್ಲು. ನೆಲದ ಮೇಲೆ ಬಿದ್ದಿದ್ದ ಫೋನನ್ನು ಎತ್ಕೊಂಡಾಗ ಭಯ ಆಗ್ತಿತ್ತು. ಕರೆ ಬರ್ತಾನೆ ಇತ್ತೆ. ಅದನ್ನು ಎತ್ಕೊಬೇಕೋ ಬೇಡವೋ ಅಂತ ಅವಳು ಯೋಚಿಸ್ತಾನೆ ಇದ್ಲು. ತಟ್ಟನೆ ವಿಕ್ರಮ್ ಬಂದು ಅವಳ ಕೈಯಲ್ಲಿದ್ದ ಫೋನನ್ನು ಕಸಿದುಕೊಂಡು ಕರೆಯನ್ನು ತಕ್ಷಣ ಇನ್ನೇನು ಜೀವ ಉಳಿತು ಅನ್ನೋ ಥರ ಕಡಿತಗೊಳಿಸ್ದ. ತನ್ನ ಕೈಯಿಂದ ಫೋನ್ ಕಸಿದುಕೊಂಡವರು ಯಾರು ಎಂದು ಮೇಘನ ತಲೆ ಎತ್ತಿ ನೋಡ್ತಾಳೆ. ಅವಳ ಮುಂದೆ ಹುರಿಯುವ ಕಣ್ಣುಗಳೊಂದಿಗೆ ನಿಂತಿದ್ದ ವಿಕ್ರಮ್ನನ್ನು ನೋಡಿ ಅವಳು ಬೆಚ್ಚಿ ಬೀಳ್ತಾಳೆ. ಇದು ಫೋನ್ ಎಂದು ಅವಳು ಏನನ್ನಾದರೂ ವಿವರಿಸುವ ಮೊದಲೇ ಅವನು ಅವಳ ಕೆನ್ನೆಗೆ ಪಟ 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 ಅಂತ ಬಾರಿಸ್ತಾನೆ. ಸ್ವಲ್ಪ ಸಮಯದ ಹಿಂದೆ ಮಾಯಾಳ ಜೊತೆ ಸರಸವಾಡ್ತಿದ್ದ ಅವನಿಗೆ ತನ್ನ ಜೇಬ್ನಲ್ಲಿದ್ದ ಫೋನ್ ಕಳೆದು ಹೋಗಿರುವ ಅರಿವಾಯಿತು. ಕೂಡಲೇ ಅವನು ಮಾಯಾಳಿಂದ ದೂರ ಸರಿದು ಬಂದು ನೋಡಿದಾಗ ಮೇಘನ ಫೋನ್ ಹಿಡಿದಿರುವುದು ಕಾಣಿತು. ಯಾಕಂದರೆ ಆದಿತ್ಯ ಎಡಿ ಯಾವಾಗ ಬೇಕಾದರೂ ಕರೆ ಮಾಡಬಹುದು ಎಂಬುದು ಅವನಿಗೆ ಬಹಳವಾಗಿ ತಿಳಿದಿತ್ತು. ಒಂದು ವೇಳೆ ಆದಿತ್ಯ ಮೇಘನಾಳನ್ನು ಅಥವಾ ಮೇಘನ ಆದಿತ್ಯನನ್ನು ವಿಡಿಯೋ ಕಾಲ್ನಲ್ಲಿ ನೋಡಿಬಿಟ್ರೆ ಅವನ ಎಲ್ಲ ಯೋಜನೆಗಳು ಸಂಪೂರ್ಣವಾಗಿ ಅಗಚಿ ಮಗಚಿ ಮಣ್ಣು ಪಾಲಾಗಿ ಹೋಗ್ತಾ ಇತ್ತು. ಅದಕ್ಕಾಗಿಯೇ ಅವನು ಮಾಯಾಳನ್ನು ಹಾಗೆಯೇ ಬಿಟ್ಟು ಇಲ್ಲಿಗೆ ಓಡಿ ಬಂದಿದ್ದ. ಈಗ ಅವಳಿಗೆ ಕಪಾಳ ಮೋಕ್ಷ ಮಾಡಿದ್ದ ವಿಕ್ರಮ್ ನಿನಗೆ ಎಷ್ಟು ಧೈರ್ಯ, ನನ್ನ ಫೋನನ್ನು ಮುಟ್ಟಿಯಾ ಎಂದು ಗರ್ಜಿಸ್ತಾ ಇದ್ದ. ಆ ಫೋನ್ ಮೇಜಿನ ಕೆಳಗೆ ಬಿದ್ದಿತ್ತು ಎಂದ್ಲು ಮೇಘನ. ಒಬ್ಬರನ್ನೊಬ್ಬರು ನೋಡುವ ಮೊದಲೇ ನಾನು ಫೋನ್ ಕಸಿದುಕೊಂಡೆ. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ಅವರಿಬ್ಬರು ಮುಖಾಮುಖಿಯಾಗಿ ಒಬ್ಬರ ಮುಖ ಒಬ್ಬರು ನೋಡಿ ಅವಳ ಈ ಪರಿಸ್ಥಿತಿಯನ್ನು ಆತ ಕಂಡಾಗ ಏನಾಗ್ತಿತ್ತು ಎಂಬ ಯೋಚನೆಯೇ ಅವನನ್ನು ಬೆಚ್ಚಿ ಬಿದ್ದಿಸ್ಬಿಡ್ತು. ಇವರಿಬ್ಬರು ನೋಡಿಬಿಟ್ಟಿದ್ದರೆ ನಾನು ಇಷ್ಟು ವರ್ಷಗಳಿಂದ ರೂಪಿಸಿದ್ದ ಸಂಪೂರ್ಣ ಯೋಜನೆ ಹಾಳಾಗ್ತಿತ್ತು. ನಾನು ಸಿಕ್ಕಿ ಬೀಳ್ತಿದ್ದೆ. ಅದೃಷ್ಟವಶಾತ್ ಬಚಾವಾದೆ ಎಂದು ವಿಕ್ರಮ್ ಸಮಾಧಾನ ಪಟ್ಕೊಂಡ. ನಂತರ ಅವನ ಫೋನ್ಗೆ ಮತ್ತೆ 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 ವಿಡಿಯೋ ಕಾಲ್ಗಳು ಬರುತ್ತಾನೆ ಇತ್ತು. ಬಂದಾಗ ವಿಕ್ರಮ್ ಅದನ್ನು ಕಟ್ ಮಾಡಿ ತಾನೇ ಮಾಮೂಲಿ ಕರೆಯನ್ನು ಮೀನ್ಸ್ ನಾರ್ಮಲ್ ಕಾಲನ್ನು ಮಾಡ್ತಾನೆ. ಹಲೋ ಬ್ರದರ್, ಅದ ಕಡೆಯಿಂದ ಆದಿತ್ಯ ಮಾತಾಡ್ತಾ ಇದ್ದಾನೆ. ಆದಿತ್ಯ ಅಂತ ವಿಕ್ರಮ್. ನೀನು ವಿಡಿಯೋ ಕಾಲ್ ಕಟ್ ಮಾಡಿ ಮಾಮೂಲಿ ಕಾಲ್ ಯಾಕೆ ಮಾಡಿದೆ ಎಂದು ಆದಿತ್ಯ ಕೇಳಿದ. ನೀನು ಯಾವಾಗಲೂ ನಾರ್ಮಲ್ ಕಾಲ್ ಮಾಡೋನು, ಇದಕ್ಕಿದ್ದ ಹಾಗೆ ಯಾಕೆ ವಿಡಿಯೋ ಕಾಲ್ ಮಾಡಿದೆ ಎಂದು ವಿಕ್ರಮ್ ತಿರುಗಿ ಕೇಳಿದ್ದ. ಇಲ್ಲ ವಿಕ್ರಮ್, ಇಷ್ಟು ವರ್ಷಗಳಿಂದ ನಾನು ನಿನ್ನನ್ನು ನೋಡಿಲ್ಲ, ಅಪ್ಪನನ್ನೂ ನೋಡಿಲ್ಲ. ಸೊ ಹಾಗಾಗಿ ವಿಡಿಯೋ ಕಾಲ್ನಲ್ಲಾದರೂ ನಿನ್ನನ್ನು ನೋಡಿಬಿಡೋಣ ಅಂತ ಮಾಡಿದೆ ಅಷ್ಟೆ. ನನಗೆ ಯಾರನ್ನೂ ನೋಡೋಕ್ಕೆ ಸಾಧ್ಯವಾಗ್ತಿಲ್ಲ ಅದಕ್ಕೆ. ಆದರೆ ಈಗ ನನಗೆ ಮೇಘನಾಳನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಬಹಳವಾಗಿ. ಅಷ್ಟಕ್ಕಾದರೂ ನಾನು ಅವಳನ್ನು ನೋಡಲು ಕರೆ ಮಾಡಿದ್ದೆ. ನೀನು ಯಾಕೆ ಮೊದಲು ಫೋನನ್ನು ಕಟ್ ಮಾಡಿದೆ ಎಂದು ಆದಿತ್ಯ ಕೇಳಿದ್ದ. ಅದು ಒಂದು ಅರ್ಜೆಂಟು ಬಿಸ್ನೆಸ್ ಕಾಲ್ ಬಂದಿತ್ತು ಆದಿತ್ಯ. ಈಗಷ್ಟೇ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಎಂದು ವಿಕ್ರಮ್ ಹಸಿ ಸುಳ್ಳನ್ನು ಹೇಳ್ತಿದ್ದ. ಸರಿ ಸರಿ, ನಾನು ಈಗ ಮತ್ತೆ ವಿಡಿಯೋ ಕಾಲ್ ಮಾಡ್ತೇನೆ ಎಂದನು ಆದಿತ್ಯ. ಅದನ್ನು ಕೇಳಿ ವಿಕ್ರಮ್ ಗಾಬರಿಯಾದ. ಈಗ ಇಷ್ಟೆಲ್ಲ ವಿಡಿಯೋ ಕಾಲ್ ಯಾಕೆ? ಇಷ್ಟು ವರ್ಷಗಳಿಂದ ಮುಖವನ್ನೇ ನೋಡಿದವನಿಗೆ ಈಗ ಏನಾಯಿತು? ಈ ರೀತಿ ತಕ್ಷಣದ ನಿರ್ಧಾರಗಳು ಸರಿಯಲ್ಲ ಅಂತ ಹೇಳ್ದ. ನಾನು ಹೇಳಿದ್ನಲ್ಲ, ನನಗಂತೂ ಮೇಘನಾಳನ್ನು ನೋಡಲೇಬೇಕು. ಅವಳು ಸ್ವಲ್ಪ ದೂರದಿಂದಲಾದರೂ ತೋರಿಸ್ಬಿಡು ಸಾಕು ಎಂದು ಆದಿತ್ಯ ಹಠವನ್ನು ಹಿಡಿದೇ ಬಿಟ್ಟ. ನೋಡು ಆದಿತ್ಯ, ಅವಳು ಇಲ್ಲಿಗೆ ಬಂದು ಇನ್ನೂ ಒಂದೇ ಒಂದು ತಿಂಗಳು ಕೂಡ ಕಳೆದಿಲ್ಲ. ಇನ್ನು ಸ್ವಲ್ಪ ದಿನ ಬಿಟ್ಟು ಇಲ್ಲಿಗೆ ಬಾ, ಆಗಲೇ ಎಲ್ಲರನ್ನ ಒಟ್ಟಿಗೆ ನೋಡಿ ಆನಂದಿಸುವಂತೆ. ಅಲ್ಲಿಯವರೆಗೆ ಸುಮ್ಮನಿರು ಎಂದರು ವಿಕ್ರಮ್. ನೀನು ನನಗೆ ನಿನ್ನ ಮುಖವನ್ನು ತೋರಿಸುತ್ತಿಲ್ಲ, ಅವಳನ್ನು ತೋರಿಸ್ತಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ನನ್ನ ಕುಟುಂಬ ಮತ್ತು ಮೇಘನಾಳನ್ನು ನಿನ್ನ ನಂಬಿಕೆಯ ಮೇಲೆ ಬಿಟ್ಟಿದ್ದೇನೆ ಎಂದು ಆದಿತ್ಯ ಬೇಸರದಿಂದ ನುಡಿದಿದ್ದ.
ಮಗನೇ, ನೀನು ಇಲ್ಲಿಗೆ ಬಂದಾಗ ನಿನಗಾಗಿ ಒಂದು ದೊಡ್ಡ ಅಚ್ಚರಿ ಕಾದಿದೆ. ಜೀವನದಲ್ಲಿ ನೀನು ಎಂದಿಗೂ ನಿರೀಕ್ಷಿಸದ ಉಡುಗೊರೆಯನ್ನು ನಾನು ನಿನಗೆ ನೀಡಲಿದ್ದೇನೆ. ನೀನು ಯಾವುದಕ್ಕೂ ಸಿದ್ಧನಾಗಿ ಇಲ್ಲಿಗೆ ಬಾ ಎಂದು ವಿಕ್ರಮ್ ಎರಡರ್ಥದಲ್ಲಿ ನುಡಿದಿದ್ದ. ನೀನು ಹೇಳ್ತಿದೀಯಾ ಎಂದು ಆದಿತ್ಯ ಕೇಳ್ತಿದ್ದಂಗೆನೆ ಹಿಂದಿನಿಂದ ಬಂದ ಮಾಯಾ ವಿಕ್ರಮ್ ಎಂದು ಕೂಗುತ್ತಾ ಅವನ ಕೈಯಿಂದ ಫೋನನ್ನು ಕಸಿದುಕೊಂಡ್ಳು. ಒಂದು ವೇಳೆ ಆ ಕಡೆಯಿಂದ ಹೇಳಿ ಮಾತಾಡ್ಬಿಟ್ರೆ ಕತೆ ಫಿನಿಶ್ ಆಗುತ್ತೋ ಇಲ್ಲ ಅಲ್ಲಿಂದ ಹೊಸ ತಿರುವು ಪಡೆಯುತ್ತೋ ಗೊತ್ತಿಲ್ಲ. ಹಿಂದಿನಿಂದ ಮಾಯಾ ಬಂದು ತಬ್ಬಿದ್ಲು. ಅವನ ಕೈಯಿಂದ ಮೊಬೈಲ್ ಫೋನನ್ನು ಕೂಡ ಕಿತ್ಕೊಂಡಿದ್ಲು. ನನಗೆ ಫೋನ್ ಕೊಡು ಅಂತಾನೂ ಕೇಳಿದ್ಲು. ಹೇಯ್, ನೀನು ಯಾಕೆ ಅರ್ಧಕ್ಕೆ ಎದ್ದು ಬಂದು ಇಲ್ಲಿ ಫೋನಲ್ಲಿ ಮಾತಾಡ್ತಿದೀಯಾ? ಈಗ ಇದು ಇಷ್ಟೊಂದು ಮುಖ್ಯವೇ ನನಗಿಂತ? ಮಾಯಾ ಫುಲ್ಲು ಕೋಪದಲ್ಲೇ ಕೇಳಿದ್ಲು. ಅವಳು ಅವನ ತೋಳುಗಳಿಗೆ ಸಿಲುಕಿ, ವಿಕ್ರಮ್, ನಾನು ನಿನ್ನ ಜೊತೆ ಮಾತಾಡ್ತಿದ್ದೆ. ನನಗೆ ಹೇಳದೆ ನೀನು ಯಾಕೆ ಇಲ್ಲಿಗೆ ಬಂದೆ? ನನ್ನನ್ನು ಯಾಕೆ ಬಿಟ್ಟು ಬಂದೆ? ಯಾರ ಜೊತೆ ಮಾತಾಡ್ತಿದ್ದೀಯಾ ಇಷ್ಟೊತ್ತಲ್ಲಿ? ಅವರು ನನಗಿಂತ ಮುಖ್ಯವಾದವರೇ ಎಂದು ರೇಗಿದ್ಲು. ಮಾಯಾಳ ಸ್ವಭಾವವೇನೆಂದರೆ ತಾನು ಪ್ರೀತಿಸಿದವರು ತನ್ನನ್ನು ಮೊದಲ ಅತಿಥಿಯಾಗಿ ನೋಡಬೇಕು ಎಂದು ಬಯಸ್ತಾಳೆ. ಅದರಲ್ಲೂ ವಿಕ್ರಮ್ ವಿಷಯದಲ್ಲಿ ಅವಳು ಅತೀವ ಮಾಲೀಕತ್ವದ ಭಾವ ಹೊಂದಿದ್ದಾಳೆ. ಎಲ್ಲದರಲ್ಲೂ ಅವಳು ತನ್ನನ್ನೇ ಮೊದಲು ಕೇಳಬೇಕು ಎಂಬುದು ಅವಳ ಹಠ. ಆದರೆ ಮೇಘನಾಳ ವಿಷಯದಲ್ಲಿ ಅವಳು ವಿಕ್ರಮ್ನನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ಹೇಗೆ ಸಿದ್ಧಳಾದ್ಲು ಎಂಬುದು ಯಾರಿಗೂ ತಿಳಿಯದ ರಹಸ್ಯವಾಗಿತ್ತು. ಮಾಯಾ ಬೇಬಿ, ನನಗೆ ಈಗ ತಾನೇ ಒಂದು ಕರೆ ಬಂತು. ಒಬ್ಬ ಕ್ಲೈಂಟ್ ಜೊತೆ ಪ್ರಮುಖ ವ್ಯವಹಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇದು ತುಂಬ ಮುಖ್ಯವಾದದ್ದು, ಅಂದರೆ ತುಂಬ ಮುಖ್ಯವಾದದ್ದು. ಇದನ್ನು ಮಿಸ್ ಮಾಡೋ ಹಾಗಿಲ್ಲ. ಫೋನ್ ಕೆಳಗೆ ಬಿದ್ದುಬಿಟ್ಟಿತ್ತು. ಅದಕ್ಕೆ ಇಲ್ಲಿಗೆ ಬಂದೆ, ಕ್ಷಮಿಸು ಎಂದನು ವಿಕ್ರಮ್. ಇಲ್ಲ ವಿಕ್ರಮ್, ನಿನಗೆ ನನ್ನ ಬಗ್ಗೆ ಗೊತ್ತು. ನಾನೇ ನಿನಗೆ ಮೊದಲು ಆದಿತ್ಯ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಿರುವಾಗ ನೀನು ನನ್ನನ್ನು ಬಿಟ್ಟು ಹೇಗೆ ಬರ್ತೀಯ? ಇದು ತಪ್ಪು. ನಿನಗೆ ಈ ವ್ಯವಹಾರವೇ ನನಗಿಂತ ಮುಖ್ಯವಾಯಿತೆ ಎಂದು ಮಾಯಾ ಸಿಟ್ಟಿನಿಂದ ಕೇಳಿದ್ಲು. ಅವಳ ಕೋಪವನ್ನು ನೋಡಿ ಆ ಬಲಿಷ್ಠ ವಿಕ್ರಮ್ಗೆ ಒಳಗೆ ನಡುಕ ಉಂಟಾಯಿತು. ಏಕೆಂದರೆ ಅವಳು ಅಷ್ಟು ಬೇಗ ಕೋಪಗೊಳ್ಳುವುದಿಲ್ಲ. ಆದರೂ ಒಮ್ಮೆ ಕೋಪ ಬಂದರೆ ಅದನ್ನು ತಣಿಸಲು ಸುಲಭವಲ್ಲ. ಆ ಕೋಪದಲ್ಲಿ ಅವಳು ಇತರರನ್ನು ನೋಯಿಸಲು ಕೂಡ ಹಿಂಜರಿಯೋದಿಲ್ಲ. ಅಯ್ಯೋ, ದಯವಿಟ್ಟು ನನ್ನನ್ನು ಕ್ಷಮಿಸು. ಇನ್ನು ಮುಂದೆ ಹೀಗೆ ಮಾಡೋದಿಲ್ಲ ಎಂದು ವಿಕ್ರಮ್ ಬೇಡಿಕೊಂಡ. ಇಲ್ಲ ವಿಕ್ರಮ್, ನೀನು ಈಗ ಮಾಡಿದ ತಪ್ಪಿಗೆ ನಿನಗೆ ಖಂಡಿತ ಶಿಕ್ಷೆ ಆಗಲೇಬೇಕು ಅಂದ್ಲು ಮಾಯಾ. ನೀನು ಈಗಲೇ ಒಂದು ಚಾಕುವನ್ನು ತೆಗೆದುಕೊಂಡು ನಿನ್ನ ಕೈ ಮೇಲೆ ಮಾಯಾ ಅಂತ ಬರೆದುಕೋ ಮತ್ತು ಮಾಯಾಳೆ ನನಗೆ ಮುಖ್ಯ ಅಂತ ಹೇಳು ಎಂದು ಶಿಕ್ಷಕರು ವಿದ್ಯಾರ್ಥಿಗೆ ಶಿಕ್ಷೆ ನೀಡುವಂತೆ ಅವಳು ಬಹಳ ಸಲೀಸಾಗಿ ಹೇಳಿದ್ಲು. ಅದನ್ನು ಕೇಳಿದಾಗ ವಿಕ್ರಮ್ಗೆ ಅಂತಹ ಆಘಾತ ಏನಾಗಲಿಲ್ಲ. ಅವಳು ಈ ರೀತಿಯ ಕ್ರೂರವಾದ ಶಿಕ್ಷೆಯನ್ನೇ ನೀಡುತ್ತಾಳೆ ಎಂಬುದು ಅವನಿಗೆ ಮೊದಲೇ ತಿಳಿದಿತ್ತು. ಖಂಡಿತವಾಗಿಯೂ ಮಾಡ್ತೀನಿ ಅಂತ ಹೇಳಿ ವಿಕ್ರಮ್ ಒಂದು ಚಾಕುವನ್ನು ತೆಗೆದುಕೊಂಡು ತನ್ನ ಕೈ ಮೇಲೆ ಮಾಯಾ ಎಂದು ಕೊರೆದನು. ಮಾಯಾಳೆ ನನಗೆ ಸರ್ವಸ್ವ ಎಂದು ಹೇಳುತ್ತಲೇ ಚಾಕುವಿನಿಂದ ಬರೆದನು. ಕೈಯಿಂದ ರಕ್ತ ತೊಟ್ಟಿಕ್ಕುತ್ತಿದ್ದರೂ ಅವನು ನೋವನ್ನು ತೋರಿಸಿಕೊಳ್ಳದೆ ಶಾಂತವಾಗಿ ಕುಳಿತಿದ್ದನು. ಅವಳು ಹೇಳಿದಂತೆಯೇ ಅವನ ಬಾಯಿ ಮಂತ್ರ ಪಠಿಸ್ತಾ ಇತ್ತು. ಇದನ್ನು ಬೇರೆ ಯಾರಾದರೂ ಹೇಳಿದರೆ ಅವರ ಕತೆ ಅಷ್ಟೊತ್ತಿಗೆ ಏನಾಗ್ತಿತ್ತೋ ಗೊತ್ತಿಲ್ಲ, ಮುಗಿದೇ ಹೋಗ್ತಿತ್ತು. ಆದರೆ ಮಾಯಾ ವಿಷಯದಲ್ಲಿ ಮಾತ್ರ ಅತೀವವಾದ ತಾಳ್ಮೆಯನ್ನು ತೋರುತ್ತಿದ್ದಾನೆ. ವಿಕ್ರಮ್ ಮಾಯಾಳ ವಿಷಯದಲ್ಲಿ ಮಾತ್ರ ಯಾಕೆ ಅಷ್ಟು ತಾಳ್ಮೆಯಿಂದ ಇರ್ತಾನೆ? ಅವಳು ಏನೇ ಮಾಡಿದರೂ ಅವನಿಗೆ ಕೋಪ ಯಾಕೆ ಬರೋದಿಲ್ಲ? ವಿಕ್ರಮ್ ನಿಜವಾಗಿಯೂ ಮಾಯಾಳನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದಾನಾ? ಅಥವಾ ಅದರಿಂದ ಬೇರೆ ಏನಾದರೂ ಮರ್ಮ ಇದೆಯಾ? ಅವನು ಮಾಡುತ್ತಿರುವುದು ನೋಡಿ ಮಾಯಾ ತೃಪ್ತಿಯಿಂದ ಅವನನ್ನು ನೋಡಿದ್ಲು. ಈಗಲಾದರೂ ನಿನಗೆ ಸಂತೋಷವಾಯಿತು ಎಂದು ವಿಕ್ರಮ್ ಕೇಳಿದಾಗ, ತುಂಬ 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 ಸಂತೋಷ ಆಯಿತು ಡಾರ್ಲಿಂಗ್, ಐ ಲವ್ ಯು ಬೇಬಿ ಎಂದು ಮಾಯಾ ಮುಗುಳ್ನಕ್ಕು ಅವನ ತುಟಿಗಳಿಗೆ ಮುತ್ತಿಕ್ಕಿ ಏನೋ ದೊಡ್ಡದನ್ನು ಸಾಧಿಸಿದ ಸಂಭ್ರಮದಲ್ಲಿ ಅವಳ ಪಾಡಿಗೆ ಅವಳು ಒಳಗೆ ಹೊರಟುಬಿಟ್ಳು. ಅವಳು ಪ್ರೀತಿಯಿಂದ ಹೊರಹೋಗುವುದನ್ನು ವಿಕ್ರಮ್ ದಿಟ್ಟಿಸ್ತಾ, ವಿಕ್ರಮ್ಗೆ ಮಾಯಾಳ ಮೇಲೆ ಇಷ್ಟೊಂದು ಪ್ರೀತಿ ಹೇಗೆ ಬಂದಿರೋಕೆ ಸಾಧ್ಯ? ಮೊದಲಿನಿಂದಲೂ ಯಾವುದೇ ಭಾವನೆಗಳಿಲ್ಲದೆ, ಸಂಬಂಧಗಳಿಗೆ ಬೆಲೆ ಕೊಡದೆ ಈ ಕ್ರೂರಿಗೆ ಅವಳ ಮೇಲೆ ಇಷ್ಟೊಂದು ವ್ಯಾಮೋಹವೇ? ಹೌದು, ಅದು ಪ್ರೀತಿಯೇ ಆಗಿತ್ತು. ವಿಕ್ರಮ್ ಅವಳನ್ನು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾನೆ. ಅವಳೇ ಅವನ ಏಕೈಕ ಜೀವಾಳ. ನಾನು ಯಾರೇ ಆಗಿರಲಿ ನಿನಗೆ ಅದು ಅರ್ಥವಾಗುವುದಿಲ್ಲ. ನನ್ನ ಪ್ರೀತಿಯ ಆಳ ಯಾರಿಗೂ ಕೂಡ ತಿಳಿಯದು. ನೀನು ಕೇಳಿದರೆ ಇಡೀ ಲೋಕವನ್ನೇ ನಿನ್ನ ಪಾದಗಳ ಅಡಿಯಲ್ಲಿ ತಂದಿಡುತ್ತೇನೆ. ನೀನಿಲ್ಲದೆ ಈ ಪ್ರಪಂಚದಲ್ಲಿ ಬದುಕಲು ನನಗೆ ಸಾಧ್ಯವೇ ಇಲ್ಲ. ನೀನು ನನ್ನ ಜೊತೆಗಿದ್ದರೆ ಅಷ್ಟೇ ಸಾಕು. ಅವಳ ಮೇಲೆ ಇಷ್ಟೊಂದು ಹುಚ್ಚು ಪ್ರೀತಿ ಹೊಂದಿರುವಂತಹ ವ್ಯಕ್ತಿ ಮೇಘನಾಳ ಜೊತೆ ಯಾಕೆ ಹೀಗೆ ರಾಕ್ಷಸನಂತೆ ವರ್ತಿಸ್ತಾನೆ? ಅವನು ಮೇಘನಾಳಿಂದ ಏನನ್ನ ಬಯಸ್ತಾ ಇದ್ದಾನೆ? ಅದು ಯಾರಿಗೂ ಗೊತ್ತಿಲ್ಲ. ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೆಂಬರ್ಸ್ಗೆ 4 ಕತೆಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ. ಪ್ಲೀಸ್ ಚೆಕ್ಔಟ್ ಮಾಡಿ.
ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ದೆ ನಿಮಗೆ ಕತೆಗಳು ಬರೋದು ಗೊತ್ತಾಗೋದೇ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.